ಖುಷಿ ರಾಕಿ ತಗೊಳಕ್ಕೆ ಬಂದಿದ್ದಾಳೆ. ಅವ್ರ ಅಣ್ಣಂಗೆ ರಾಕಿ ಕಟ್ಟೋದಕ್ಕೆ ಅವ್ರ ಅಣ್ಣ ಇಲ್ಲಿ ನಿಂತಿದ್ದಾನೆ ನೋಡಿ. ದರ್ಶನ ಖುಷಿ ರಾಕಿ ತಗೋತಾ ಇದ್ದಾಳೆ. ನೋಡು ನಿಂಗೆ ಯಾವ್ದು ಇಷ್ಟ ಬರುತ್ತೆ ಅದು ತಗೋ, ನನಗೇನು ಗೊತ್ತು. ಏನ ದೊಡ್ಡದು ಬೇಕಾ ಚಿಕ್ಕದು ಬೇಕಾ ನಿಂಗೆ? ನೋಡಿ ಇಲ್ಲಿ ಪಿಕ್ ಹಾಕಿದೆ. ಇದೆಲ್ಲ ನಾವಿಲ್ಲಿ ಗರಿದ ಸ್ಟಿಕ್ ಮಾಡೋದು. ಗರಿದ್ ಬೇಡ, ಅದು ಕಿತ್ತೋಗುತ್ತಮ್ಮ, ಅದು ವೇಸ್ಟು. ಹನುಮಂದಿದ್ಯಾ ಇಲ್ವಾ? ಕೃಷ್ಣನ ಹನುಮಾನ್ ಇದೆ. ಯಾವುದು ಹನುಮಾನ ಇದೆ? ಹನುಮಾನ ಶ್ರೀರಾಮ್. ಇದು ಹನುಮಾನ, ಹನುಮಾನ ಇದು. ಬೇಡ, ಅದು ಬೇರೆ ತಗೋ. ಹ್ಯಾಪಿ ರಕ್ಷಾಬಂಧನ್. ರೆಸ್ಪೆಕ್ಟೇ ಇಲ್ಲ, ಬರೀ ಅನ್ರೆಸ್ಪೆಕ್ಟ್. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾವೆಲ್ಲರೂ ಕೂಡ ಚೆನ್ನಾಗಿದ್ದೀವಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಶೇರ್ ಮಾಡ್ತಾಯಿದ್ದೀನಿ. ತುಂಬ ದಿನಗಳಾದಮೇಲೆ ಮತ್ತೆ ಲಾಂಗ್ ಗ್ಯಾಪ್ ತೊಗೊಂಡು ಇವತ್ತು ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಒಂದೆರಡು ಮೂರು ಕಮೆಂಟ್ ಕೊಡೋಕ್ಕೆ ಕೂಡ ಬಂದಿದ್ವು. ನಾನು ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೆ, ಲಾಂಗ್ ವಿಡಿಯೋ ಅದೇ ತುಂಬ ದಿನ ಆಗಿತ್ತು. ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡಿ, ಲಾಗ್ಸ್ ಎಲ್ಲ ಅಪ್ಲೋಡ್ ಮಾಡಿ ಅಂತ ತುಂಬ ದಿನಗಳಾದಮೇಲೆ ಬ್ರೇಕ್ ತೊಗೊಂಡು ಇವತ್ತು ವಿಡಿಯೋ ಅಪ್ಲೋಡ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ವಿಡಿಯೋಸ್ಗಳಿದೆ, ಆದರೆ ಎಡಿಟಿಂಗ್ ಮಾಡಿ ವಿಡಿಯೋ ಹಾಕೋಕ್ಕೆ ನನಗೆ ಟೈಮ್ಗಿಂತ ಯಾಕೋ ಮನಸ್ಸೇ ಸರಿಗಿಲ್ಲ. ಅದಕ್ಕೋಸ್ಕರ ಇವತ್ತು ಫ್ರೀ ಮಾಡಿಕೊಂಡು ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಎಲ್ಲರೂ ಕೂಡ ಚೆನ್ನಾಗಿರ ಅಂತ ಭಾವಿಸ್ತೀನಿ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ಬಂದು ನಮ್ಮ ಮನೆ ಮಕ್ಕಳ ರಕ್ಷಾಬಂಧನದ ದಿನದ ಲಾಗು ಮತ್ತು ಒಂದು ನೈಬರ್ ಮನೆ ಮದುವೆ ಫಂಕ್ಷನ್ ಇತ್ತು. ಆ ಒಂದು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ನ ನಾನು ಇವತ್ತು ಶೇರ್ ಮಾಡ್ಕೊತೀನಿ. ಅಂಥ ಲಾಂಗ್ ವಿಡಿಯೋ ಅಂತ ಏನಿಲ್ಲ, ಒಂದು 15 ಮಿನಿಟ್ಸ್ ವಿಡಿಯೋ ಇವತ್ತಿನ ವಿಡಿಯೋ ಆಗಿರುತ್ತೆ. ಮತ್ತು ಸುಮಾರು ಜನ ಆಲ್ರೆಡಿ ನಾನು ವಿಡಿಯೋ ಹಾಕೋದಕ್ಕೆ ಅನ್ಸಬ್ಸ್ಕ್ರೈಬ್ ಕೂಡ ಆಗಿದ್ದೀರಾ. ಏನು ಮಾಡೋಕ್ಕಲ್ಲ, ವಿಡಿಯೋ ಹಾಕೋಕ್ಕಾಗ್ತಾಯಿಲ್ಲ. ನೋಡೋಣ, ನಾನು ಇದನ್ನೇ ಹೇಳ್ಕೊಂಬರ್ತಾಯಿದ್ದೀನಿ. ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಮತ್ತು ನಾನು ಅದನ್ನ ಹೇಳೋಕ್ಕೆ ಹೋಗಲ್ಲ. ಏಕೆಂದರೆ ಟೈಮ್ ಬೇಕು, ತುಂಬ ಇದಕ್ಕೆ ಪೇಷನ್ಸ್ ಬೇಕು. ಸ್ವಲ್ಪ ಯಾಕೋ ಡಿಸ್ಟರ್ಬ್ ಆಗ್ತಾಯಿದ್ದೀನಿ ವಿಡಿಯೋ ಹಾಕೋದಕ್ಕೆ. ನೋಡೋಣ ಮುಂದಿನ ದಿನಗಳಲ್ಲಿ ಹೇಗಾಗುತ್ತೆ ಅನ್ನೋದು. ಹಾಗೆ ಇವತ್ತಿನ ವಿಡಿಯೋ ನೋಡಿ ಇಷ್ಟ ಆದರೆ ಹಾಗೆ ಲೈಕ್ ಕೊಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋಣ. ಮುಂದಿನ ದಿನಗಳಲ್ಲಿ ಆದಷ್ಟು ಪ್ರಯತ್ನ ಪಡ್ತೀನಿ ಡೈಲಿ ವ್ಲಾಗ್ ಅಪ್ಲೋಡ್ ಮಾಡೋದಕ್ಕೆ. ಹಾಗೆ ಮಕ್ಕಳು ಕೂಡ ಹಾಗೆ ಕಿತ್ತಾಡ್ತಾ ಜಗಳ ಆಡ್ತಾ ಅವರ ರಕ್ಷಾಬಂಧನ ಆಚರಿಸ್ಕೊಂಡಿದ್ದಾರೆ. ಯಾವಾಗಲೂ ಇದ್ದೇ ಇರುತ್ತೆ ಫೈಟಿಂಗ್ ಅಂತೂ. ಮನೆಯಲ್ಲಿ ಇಬ್ಬರು ಮಕ್ಕಳಿದ್ದಾಗ, ಇಬ್ಬರು ಒಂದಕ್ಕಿಂತ ಹೆಚ್ಚಿಗೆ ಇದ್ದಾಗ ಈ ಥರ ಸಣ್ಣ ಪುಟ್ಟ ಅವರಲ್ಲೇ ಫೈಟಿಂಗ್ಗಳು ನಡೀತಾ ಇರ್ತವೆ. ಹಾಗೆ ಅವರು ಫೈಟಿಂಗ್ ಆಡ್ತಾ ಅವರ ರಕ್ಷಾಬಂಧನ ಸೆಲೆಬ್ರೇಟ್ ಮಾಡ್ಕೊಂಡಿದ್ದಾರೆ. ಮುಂದೆ ಹಾಗೆ ಆಗ್ತೀನಿ, ಹೇಗೆ ಅವರು ರಕ್ಷಾಬಂಧನ ಸೆಲೆಬ್ರೇಟ್ ಮಾಡಿಕೊಂಡ್ರು ಅಂತ. ಈ ವಿಡಿಯೋ ಎಷ್ಟಾಗಿರೋ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಾ ಇರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಅನ್ಸಬ್ಸ್ಕ್ರೈಬರ್ ಆಗಿರೋರು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಬನ್ನಿ ನೋಡೋಣ ಹೇಗೆ ಸೆಲೆಬ್ರೇಟ್ ಮಾಡಿದ್ದಾರೆ ನಮ್ಮ ಮಕ್ಕಳು ಅನ್ನೋದು. ನನ್ನ ಮಗಳು ಹುಟ್ಟಿದ 2 ವರ್ಷದಿಂದ ಕೂಡ ಇದು ನಾನು ಸೆಲೆಬ್ರೇಟ್ ಮಾಡ್ಕೊತಾ ಬಂದಿದ್ದೀನಿ. ಮಗಳು ಕೈಲಿ ಮಗುಂಗೆ ರಾಖಿ ಕಟ್ಟಿಸ್ತಾ. ಅದೇ ರೀತಿ ಈ ವರ್ಷ ಕೂಡ ವರ್ಷಕ್ಕಿಂತ ಈ ವರ್ಷ ಸ್ವಲ್ಪ ಸಿಂಪಲ್ಲಾಗೇ ಆಯಿತು ಅಂತ ಅಂದ್ಕೊತಾ ಇದ್ದೀನಿ ನಾನು. ಏಕೆಂದರೆ ವರ್ಷ ಒಂದು ಖುಷಿ
ಇರ್ತಿತ್ತು. ಈ ವರ್ಷ ಇಬ್ಬರಿಗೂ ಇವಾಗ ಸ್ವಲ್ಪ ದೊಡ್ಡವರಾಗಿದ್ದಾರಲ್ಲ, ಇಬ್ಬರಲ್ಲೂ ಒಂಥರ ಫೈಟ್ಗಳು. ಅವಳು ನನಗೆ ಗಿಫ್ಟ್ ಕೊಟ್ಟರೆ ಮಾತ್ರ ನಾನು ರಾಖಿ ಕಟ್ಟೋದು ಅಂತ, ಅವನು ನಾನು ಗಿಫ್ಟ್ ಕೊಟ್ಟಲ್ಲ, ಕಟ್ಟರೆ ಕಟ್ಟು ಬಿಟ್ಟರೆ ಬಿಡು ಅಂತ. ಈ ಥರ ಫೈಟಿಂಗ್ ನಡೀತಾನೆ ಈ ವರ್ಷ ಒಂಥರ ಗಲಿಬಿಲಿಯಾಗೇ ರಕ್ಷಾಬಂಧನ ನಡೀತು ಅಂತ ಅವನಿಗೂ ಕೂಡ ಗಿಫ್ಟ್ ಕೊಡಬೇಕು ಅನ್ನೋ ಒಂದು ಮನಸ್ಸಲ್ಲಿದೆ. ಅವನು ಕೂಡ ರಾಖಿ ಗಿಫ್ಟ್ ತಂದಿದ್ದಾನೆ, ಅವಳಿಗೆ ಗೊತ್ತಿಲ್ಲ ಅವ್ನು ಗಿಫ್ಟ್ ತಂದಿರೋದು. ಹಾಗೆ ಆನ್ ದ ವೇ ಸ್ಕೂಲಿಂದ ಕರ್ಕೊಂಬರ್ತಾ ಅವನು ಏನೋ ತರಬೇಕು ಅಂತ ಹೋಗಿ ತೊಗೊಂಬಂದಿದ್ದೆ, ಅವಳಿಗೆ ಗೊತ್ತಿಲ್ಲ ತಂದಿರೋದು. ಅವಳಿಗೂ ಅದೇ ಒಂದು ಬೇಜಾರಿಂದ ಈ ವರ್ಷ ಕಟ್ಟಿದ್ದಾಳೆ. ವರ್ಷ ಆ ಥರ ಏನಿಲ್ಲ, ಇಲ್ಲ ನಮ್ಮ ಅಣ್ಣಂಗೆ ರಾಖಿ ಕಟ್ಟಬೇಕು ಅಂತ ಒಂಥರ ಖುಷಿಲಿ ಕಟ್ಟವಳು. ಈ ವರ್ಷ ಏನೋ ಗೊತ್ತಿಲ್ಲ, ಅವನ ಕಡೆಯಿಂದ ಗಿಫ್ಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾಳೆ. ಅವನು ಕೂಡ ತಂದಿದ್ದಾನೆ, ಆದರೆ ಅವಳಿಗೆ ಗೊತ್ತಿಲ್ಲ ತಂದಿರೋದು, ಅವನು ಗಿಫ್ಟ್ ತಂದಿರೋದು. ಏನು ತಂದಿದ್ದಾನೆ, ಏನು ಗಿಫ್ಟ್ ಕೊಟ್ಟ ತಂಗಿಗೆ ಅನ್ನೋದು ಮುಂದೆ ಹೋಯ್ತಾ ನಿಮಗೆ ಶೇರ್ ಮಾಡ್ಕೊಂಡಿದ್ದೀನಿ. ಬನ್ನಿ, ಹಾಗೆ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಅವ್ರು ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದ್ರು ಕಿತ್ತಾಡಿಕೊಂಡು ಅನ್ನೋದು ನೋಡಿ ಎಂಜಾಯ್ ಮಾಡಿ ನೀವು ಕೂಡ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಅವಳಿಗೆ ಇನ್ನೊಂದು ಬೇಜಾರೇನು ಅಂದರೆ, ಅವಳು ಕಟ್ಟೋಕ್ಕೂ ಮುಂಚೆ ಅವ್ರ ಸ್ಕೂಲಲ್ಲಿ ಯಾರೋ ಅವನಿಗೆ ರಾಖಿ ಕಟ್ಬಿಟ್ಟಿದ್ರು. ಅದೊಂದು ಬೇಜಾರಿತ್ತು ಅವಳಿಗೆ. ಮತ್ತು ಅದನ್ನು ಬಿಚ್ಚಿಸಿಟ್ಬಿಟ್ಟು ಆನಂತರ ಅವಳು ಕಟ್ಟಿ, ಆಮೇಲೆ ನಾನು ಕಟ್ಟಿದ ಮೇಲೆ ಅದನ್ನು ಕಟ್ಕೊ ಅಂತ ಹೇಳಿದ್ಲು. ಅದೇ ಥರ ಬಿಚ್ಚಿಸ್ಬಿಟ್ಟು ಕಟ್ಟಿದ್ಲು. ಇವಾಗ ಅದನ್ನು ನಾನು ಕಟ್ತೀನಿ ಅಂತ ಅವಳು ಹೋಗ್ತಾ ಇದ್ದಾಳೆ, ಆದರೆ ಅವನು ಒಪ್ತಾ ಇಲ್ಲ ನಾನು ಕಟ್ಕೋತೀನಿ ನಾನೇನೆ ಅಂತ. ಈ ಥರ ಫೈಟಿಂಗ್ ನಡೀತಾನೆ ಇರುತ್ತೆ ಮನೇಲಂತೂ. ನಮಗಂತೂ ಒಂದೊಂದು ಸತಿ ತಲೆನೇ ಕೆಡಿಸ್ಕೊಳ್ಳಲ್ಲ ಏನು, ಆಮೇಲೆ ಅವರೇ ಸೊರೆಯೋಗ್ಬಿಡುತ್ತಾರೆ, ಆಮೇಲೆ ನಾವು ಕೆಟ್ಟವ್ರಾಗ್ತೀವಿ. ಅದಕ್ಕೋಸ್ಕರ ನಾನು ಸೆಂಟ್ರಲ್ಲಿ ಹೋಗೋದೇ ಇಲ್ಲ, ನೀವೇ ಕಿತ್ತಾಡ್ಕೊಂಡು ನೀವೇ ಸೊರೋಗ್ತೀರಾ ಅಂತ ಅಂದ್ಬಿಟ್ಟು. ಬನ್ನಿ ನೋಡೋಣ ಹೀಗೆಲ್ಲ. ಖುಷಿಗೌಡಗ ಅವ್ರ ಅಣ್ಣ ರಾಖಿ ಕಟ್ಟಿತ್ತಿಗೆ ಗಿಫ್ಟ್ ಕೊಟ್ಟಿದ್ದಾನೆ, ಓಪನ್ ಮಾಡ್ತಾ ಇದ್ದಾಳೆ ಖುಷಿಗೌಡ. ನೋಡೋಣ ಬನ್ನಿರಿ ಏನಿದೆ ಖುಷಿಗೌಡ ಗಿಫ್ಟಲ್ಲಿ ಅಂತ. ಪೆನ್ ಆಯ್ತಾ? ಪೆನ್ನು ಕೊಡು. ಇನ್ನೂ ತೆಗ್ದಿಲ್ಲ, ತೆಗೆ ನೀರ. ಈ ಸೈಡ್ ಐತೆ, ಈ ಸೈಡ್ ತೆಗೆ. ಡೈರಿ ಮಿಲ್ಕ್ ಚಾಕ್ಲೇಟ್. ಎರಡು ನೀನೇ ದಬ್ಬಾಕೋಗ್ಬಿಟ್ಟು. ಇಲ್ಲ, ಹಿಂಗಿದ್ರೆ ಖುಷಿ, ಒಂಚೂರು ಹೆಚ್ಚು ಕಮ್ಮಿ ಆದರೆ ದುಃಖ. 6 ಚಾಕ್ಲೇಟ್ ಐತೆ. ಇದೇನಿದು ತಾನೆ, Cadbury Celebration Premium Selection for the constant in your life, for the ones who aren't just in your work. ಅದೇ ಅಂದ್ರೆ ನಾನು ಮಾಡಲ್ಲಮ್ಮ. ಹಂಗಲ್ಲಮ್ಮ. ಇಲ್ಲಿ ನೋಡು, ಇಲ್ಲಿ ನೋಡು, ಸೈಡಿಗೆ ನಿಂತ್ಕೊ ಹಂಗೆ. ನೋಡಲ್ಲಿ ಇಲ್ಲಿ ನೋಡು ನೀಟಾಗಿ. ಇದು ನೋಡಿಲ್ಲಿ ಸ್ಮೈಲ್.
ಇರು ಕೆಳಗಡೆಯಿಂದ ಹೋಗು. ಗಂಡು ನೋಡ್ಬೇಕು ಹೆಂಗವ್ರ ಅಂತ ನಿಜನಾ? ರಕ್ಷಾಬಂಧನ ಆದ ಒಂದು 3-4 ಡೇಸ್ಗೇನೋ ಅನಿಸುತ್ತೆ ಈ ಫಂಕ್ಷನ್ ಆಗಿದ್ದು. ಅಲ್ಲೆಲ್ಲ ಆಮೇಲೆ ಅದನ್ನೆಲ್ಲ ವಿಡಿಯೋ ಏನು ನಾನು ಅಷ್ಟಾಗಿ ಮಾಡಿಲ್ಲ, ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡೆ. ಯಾಕೆಂದರೆ ಅಲ್ಲಿ ಸಾಂಗೆಲ್ಲ ಹಾಕಿದ್ರು, ಇನ್ನು ವಿಡಿಯೋ ಮಾಡಿದ್ರು ವೇಸ್ಟು, ಇನ್ನು ವಾಯ್ಸ್ ಓವರ್ ಕೊಡಬೇಕು ಅಂದ್ಬಿಟ್ಟು ಏನು ಜಾಸ್ತಿ ವಿಡಿಯೋ ಮಾಡಲಿಲ್ಲ. ಇದು ನೈಬರ್ ಮನೆ ಮದುವೆ ಫಂಕ್ಷನ್ನು. ಮನೆ ಹತ್ರ ಬಂದು ಹೇಳೋಗಿದ್ರು. ನಾವು ಹೆಚ್ಚಿಗೆ ಯಾವುದು ಫಂಕ್ಷನ್ ಅಟೆಂಡ್ ಮಾಡೋದಿಲ್ಲ. ಇದು ಫಂಕ್ಷನ್ಗೆ ಹೋಗೋಣ, ಮನೆಗೆ ಬಂದು ಹೇಳಿದ್ರು ಬೇರೆ ಹೋಗೋಣ. ಇನ್ನೇನು ಹಸ್ಬೆಂಡು ನೈಟು ಆಫೀಸಿಂದ ಬಂದಮೇಲೆ ನಾವು ಬಂದಿದ್ದು. ಇನ್ನೇನು ಮನೆಗೆ ನಿಯರೇ ಇದೆಯಲ್ಲ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ಬಂದಿದ್ದೀವಿ. ನಾವು ಹುಡುಗನ ಕಡೆಯಿಂದ ಬಂದಿದ್ದು. ಇವ್ರದ್ದು ಬಂದು ಕ್ರಿಶ್ಚಿಯನ್ಸ್ ಮದುವೆ. ವೆಜ್ಜು ನಾನ್ ವೆಜ್ಜು ಎರಡೂ ಇತ್ತು. ಶ್ರಾವಣ ಮಾಸ, ನಾವೇನು ಶ್ರಾವಣದಲ್ಲಿ ತಿಂತೀವಿ, ಆದರೆ ಯಾರಿಗೂ ಕೂಡ ನಾನ್ ವೆಜ್ ಇಷ್ಟ ಆಗಲಿಲ್ಲ. ವೆಜ್ಗೆ ಹೋಗೋಣ ಅಂದ್ಬಿಟ್ಟು ವೆಜ್ ಊಟಕ್ಕೆ ಬಂದಿದ್ದೀವಿ. ಸುಮಾರು ವೆರೈಟಿ ಐಟಮ್ಸೇ ಮಾಡಿಸಿದ್ರು. ನಾವು ಕೂಡ ಊಟ ಎಲ್ಲ ಹಾಕ್ಸ್ಕೊತಾ ಇದ್ದೀವಿ. ಏನು ನಾನು ಮತ್ತು ಏನು ಬದನೆಕಾಯಿದು ಬರುತ್ತಲ್ಲ ಬದನೆಕಾಯಿ ಎಣ್ಗಾಯಿ, ಮತ್ತು ಗ್ರೇವಿ, ಇದು ಶಾವಿಗೆ, ಪಲಾವು, ಒಂದು 7-8 ವೆರೈಟಿನೇ ಇತ್ತು ಊಟ. ನಾನು ಸ್ವಲ್ಪನೇ ಹಾಕ್ಸ್ಕೊಂಡು ತಿಂದ್ಬಿಟ್ಟು ನಂತರ ನಾವು ಅಲ್ಲಿ ಬಿಡೋಷ್ಟರಲ್ಲಿ ಆಲ್ರೆಡಿ 10:30ನೇ ಆಗೋಗಿತ್ತು ಟೈಮು. ನಾವು ಫಸ್ಟು ಕ್ಯಾಬ್ ಮಾಡಿಕೊಂಡು ಇಲ್ಲಾಂದರೆ ಆಟೋ ಏನಾದರೂ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಇನ್ನೇನು ನಿಯರ್ ಇದೆ, ಇನ್ನು ಅಲ್ಲೋದ್ರೂ ಟೈಮ್ ಆಗುತ್ತೆ, ಇನ್ನು ಅಲ್ಲಿ ಆಟೋಗೆಲ್ಲ ವೆಯ್ಟ್ ಮಾಡಬೇಕು. ಗಾಡೀಲಿ ಹೋಗ್ಬಿಟ್ರೆ ಆರಾಮಾಗಿ ಯಾವುದೇ ಟೆನ್ಷನ್ ಇಲ್ದಲೇ ಬರ್ಬೋದು ಅಂದ್ಬಿಟ್ಟು ನಾವು ಗಾಡೀಲಿ ಬಂದಿದ್ದು. ಆರಾಮಾಗಿ ಹೆಂಗೋ ಹೋಗ್ಬೋದು, ಇಲ್ಲಾಂದರೆ ಅಯ್ಯೋ ಆಟೋ ಸಿಗುತ್ತೋ ಇಲ್ವೋ ಅನ್ನೋ ಟೆನ್ಷನ್ನೇ ಇರುತ್ತೆ ಮನಸ್ಸಲ್ಲಿ. ಅದರಿಂದ ಗಾಡೀಲೇ ಬಂದ್ವಿ. ನಾನು ದರ್ಶು ಒಂದು ಗಾಡೀಲಿ ಬಂದು, ಖುಷಿ ಅವ್ರ ಮಮ್ಮಿ ಒಂದು ಗಾಡೀಲಿ ಬಂದು ಆರಾಮಾಗಿ ಫಂಕ್ಷನ್ ಎಲ್ಲ ಅಟೆಂಡ್ ಮಾಡಿ ಆರಾಮಾಗಿ ಕೂಲಾಗಿ ಊಟ ಮಾಡ್ತಾಯಿದ್ದೀವಿ. ಊಟ ಮಾಡಿಬಿಟ್ಟು ನಂತರ ನೆಕ್ಸ್ಟು ಆರಾಮಾಗಿ ಹೋಗ್ಬೋದು, ಯಾವುದೇ ಟೆನ್ಷನ್ ಇರಲ್ಲ, ಆಟ ಸಿಗಲ್ಲ ಅದು ಸಿಗಲ್ಲ ಅಂತ ಅಂದ್ಬಿಟ್ಟು ಇವಾಗ ನಿಧಾನವಾಗಿ ಊಟ ಮಾಡಿದ್ವಿ. ಎಲ್ಲರೂ ಕೂಡ ಕೂತ್ಕೊಂಡು ನೋಡ್ತಾ ಇರ್ಬೋದು. ಎಷ್ಟು ಒಂದು 7-8 ಐಟಮ್ಸ್ ಇತ್ತು. ಆನಂತರ ರೈಸು, ಸಾಂಬಾರು, ರಸಮ್ ಈ ಥರ ಕೂಡ ಇತ್ತು. ಫೋರಂ ಕಡೆ ಹೋಗ್ಬೇಡ, ಪೊಲೀಸರು ಇರ್ತಾರೆ. ಹೋಗಮ್ಮ. What the fuck?
ಹಾಂ ಕೇಳಿಸಿಲ್ಲ